ಸರ್ ಮಳೆ ಬಂತು, ಶುಭ ಸೂಚಕ ಆ್ಯಕ್ಚುಲಿ ಮಳೆ. ಸೊ ನಾವು ಮಾತಾಡ್ತಾ ಇದ್ವಿ ಕೊನೆ ಎಂಡಿಗೆ ಅಂತ. ಆ್ಯಂಡ್ ಒಂದು ನನಗೆ ತುಂಬ ಕಾಡ್ತಿರೋದು ಇದೊಂದು ಆಡಿಯನ್ಸ್ಗೆ ಒಂದು ಮೆಸೇಜ್ ಅನ್ನೋದು ಅಥವಾ ಆಡಿಯನ್ಸ್ಗೆ ಒಂದು ಪ್ರಿಪ್ರೇಷನ್ ಅನ್ನೋದಕ್ಕೋ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನು. ಪೆಪ್ಪೆ ಸಿನಿಮಾನ ಯಾವ ರೀತಿ ಕೂತ್ಕೊಂಡು ನೋಡಬೇಕು ಸಿನಿಮಾನ ಅಂತ ಆಡಿಯನ್ಸ್? ಅಂದರೆ ಈ ಡೈರೆಕ್ಟರ್ದು ಆ ಸ್ಟೋರಿ ಟೆಲ್ಲಿಂಗ್ ಪ್ಯಾಟರ್ನ್ ಇದೆಯಲ್ಲ, ಅದು ಮುಂಚೆನೇ ಹೇಳಿದ್ರೆ ತುಂಬ ವಿಭಿನ್ನವಾಗಿದೆ. ಅದೊಂಥರ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನಿಮಗೆ ಪಾಸ್ಟ್ ಟು ಪ್ರೆಸೆಂಟು ತುಂಬ ಸ್ವಿಚ್ ಆಗ್ತಿರುತ್ತೆ. ಆಮೇಲೆ ಫಸ್ಟ್ ಹಾಫ್ ನೋಡಬೇಕಂದ್ರೆ ಒಂದಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಏನಿದೆ ಅರ್ಥ ಆಗ್ತಿಲ್ಲ, ಏನು ಸಿನಿಮಾ ಮಾಡಿದ್ದಾರೆ ಅದು ಇದು ಅಂತ. ಬಟ್ ಇಂಟರ್ವಲ್ ಆದಮೇಲೆ ಅದಕ್ಕೆಲ್ಲದಕ್ಕೂ ನಿಮಗೆ ಆನ್ಸರ್ ಸಿಗುತ್ತೆ, ಅದಕ್ಕೆಲ್ಲದಕ್ಕೂ ಏನು ರೀಸನಿಂಗ್ ಸಿಗುತ್ತೆ. ಆಮೇಲೆ ಇನ್ನೊಂದೇನೆಂದರೆ ಇದರಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ಗಳಿದೆ. ಸೊ ಆ ಕ್ಯಾರೆಕ್ಟರ್ನ ಗಮನ ಇಟ್ಟು ಎಲ್ಲ ಕ್ಯಾರೆಕ್ಟರ್ನ ರಿಮೆಂಬರ್ ಮಾಡ್ಕೊಳ್ಬೇಕು, ನೆನೆಸ್ಕೊಳ್ಬೇಕು. ಯಾಕಂದರೆ ಅದಕ್ಕೆ ಆಮೇಲೆ ಎಲ್ಲ ಕ್ಯಾರೆಕ್ಟರು ಒಂದೊಂದು ವಿಷಯ ಹೇಳ್ತಾ ಇರುತ್ತೆ. ಅದಕ್ಕೆ ನಾನು ಹೇಳಿದ್ನಲ್ಲ, ಇದು ಸಿನಿಮಾ ಮುಗಿದ ಮೇಲೆ ಒಂದು 5 ಸೆಕೆಂಡು ಇಲ್ಲ ಒಂದಷ್ಟು ನಿಮಿಷ ನಿಮಗೆ ಒಂಥರ ಗುಮ್ ಅನಿಸುತ್ತೆ, ಇಲ್ಲ ಒಂಥರ ಸೈಲೆನ್ಸ್ ಕೊಟ್ಟೋಗ್ತೀರಾ, ಇಲ್ಲ ಏನು ನೋಡಿದೆ, ಏನು ವಿಟ್ನೆಸ್ ಮಾಡಿದೆ. ಆಮೇಲೆ ನಿಮಗೆ ಒಂದೊಂದಾಗಿ ನೀವು ಸಿನಿಮಾ ಮುಗಿಸ್ಕೊಂಡು ಗಾಡಿ ಎತ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ಮೋಸ್ಟ್ಲಿ ನಿಮಗೆ ಒಂದೊಂದಾಗೆ ಬರ್ತಾ ಇರುತ್ತೆ, ಒಂದೊಂದಾಗೆ ಓಪನ್ ಆಗ್ತಾ ಇರುತ್ತೆ. ಓಕೆ, ಇದಕ್ಕೆ ಇದು ರೀಸನ್ನು, ಇದಕ್ಕೆ ಇದು ರೀಸನ್ನು. ನಾವು ಆ್ಯಕ್ಚುಲಿ ಈಗ ಸಿನಿಮಾ ನೋಡಿಬಿಟ್ಟು ಮಾತಾಡಿದ್ರೆ ಸಾಕಷ್ಟು ವಿಚಾರ ಇನ್ನೂ ಜಾಸ್ತಿ ಮಾತಾಡ್ಬೋದು. ಅಂದರೆ ತುಂಬ ವಿಚಾರಗಳಿದೆ. ಈಗ ಫೆಮಿನಿಸಮ್ ಬಗ್ಗೆ ಏನು ಹೇಳ್ಬೋದು. ಈಗ ಸೆನ್ಸರಲ್ಲಿ 8 ಸರ್ಟಿಫಿಕೇಟ್ ಕೊಟ್ಟರೇನು ಆ್ಯಕ್ಚುಲಿ ಒಂದು ಲೇಡಿ ನೋಡಿಬಿಟ್ಟು ಈ ಥರ ಒಂದು ರೀತಿ ಒಂದು ಫೀಮೇಲ್ನ ರೆಪ್ರೆಸೆಂಟ್ ಮಾಡಿಲ್ಲ, ಈ ಥರ ಒಂದು ರೀತಿ ಯಾವ ಸಿನಿಮಾದಲ್ಲೂ ಒಂದು ಹುಡುಗಿದು ಒಂದು ದೃಷ್ಟಿಕೋನ ತೋರಿಸಿಲ್ಲ, ಈ ಸಿನಿಮಾದಲ್ಲಿ ತೋರಿಸಿದ್ದೀರ ಅಂತ ಹೇಳಿದ್ರು. ಸೊ ಅದೆಲ್ಲ ಒಂದೊಂದು ಚಿಕ್ಕ ಚಿಕ್ಕ ಪಾಯಿಂಟ್ಸು ತುಂಬ ಖುಷಿ ಕೊಡುತ್ತೆ. ಸೊ ಎಲ್ಲೋ ಅದು ಮುಟ್ಟಿದೆ ಅಂತ ಅನಿಸುತ್ತೆ. ಬಟ್ ಅದೇ ಒಬ್ಬೊಬ್ರದ್ದು ಪರ್ಸೆಪ್ಷನು ಈ ಸಿನಿಮಾದು ಒಬ್ಬೊಬ್ರು ಥರ ಒಂದೊಂದು ಬೇರೆ ಥರ ಇರುತ್ತೆ. ಅದು ನನಗೆ ಅನಿಸುತ್ತೆ. ಈಗ ಆರ್ಟ್ ಫಾರ್ಮ್ ಅಂದರೆ ಈ ಸಿನಿಮಾ ಅಂದರೆ ಹೆಂಗಂದರೆ, ಈಗ ಒಂದು ಪೇಂಟಿಂಗ್ ಇದೆ, ನೀವೊಂದು ಪೇಂಟಿಂಗ್ಗಳು ನೋಡಿದ್ರೆ, ಈಗ ಮಾಡರ್ನ್ ಪೇಂಟಿಂಗ್ಗಳು ನೋಡಿದ್ರೆ ಒಬ್ಬೊಬ್ರಿಗೂ ಬೇರೆ ಬೇರೆ ಅರ್ಥ ಸಿಗುತ್ತೆ ಆ ಪೇಂಟಿಂಗಿಂದ. ಸೊ ನನಗೆ ಆರ್ಟ್ ಅಂದರೆ ಇಲ್ಲ ಸಿನಿಮಾ ಅಂದ್ರೂ ಹಂಗೆ ಇರಬೇಕು. ಈಗ ಒಂದು ಸಿನಿಮಾ ನೋಡಿದ ತಕ್ಷಣ ಒಬ್ಬೊಬ್ರಿಗೂ ಒಂದೊಂದು ಪರ್ಸೆಪ್ಷನ್ ಬರಬೇಕು ಆ ಸಿನಿಮಾ ಮೇಲೆ, ಒಬ್ಬೊಬ್ರಿಗೂ ಒಂದೊಂದು ಡಿಫ್ರೆಂಟ್ ಐಡಿಯಾ ಬರಬೇಕು, ಅದ್ರ ಬಗ್ಗೆ ಮಾತಾಡಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಸೊ ಪೆಪ್ಪೆ ಆ ರೀತಿ ಒಂದು ಸಿನಿಮಾ ಅಂತ ಅನಿಸುತ್ತೆ. ಸೊ ಅಂದರೆ ಥಿಯೇಟ್ರ್ ಸಿನಿಮಾ ನೋಡ್ಕೊಂಡು ಆಚೆ ಬಂದ ತಕ್ಷಣ ಅಣ್ಣಂಗೆ ಜೈ ಸೂಪರ್ ಸಿನಿಮಾ ಆ ಥರ ಎಲ್ಲ ಮಾತಾಡೋದಕ್ಕಿಂತ ಅಂದರೆ ನಂಗೆ ಖುಷಿನೇ. ಬಟ್ ಒಂದು ಮೇ ಬಿ ಒಂದಷ್ಟು ಜನಕ್ಕೆ ಅದು ಹಂಗೆ ಅನಿಸ್ಬೋದು, ಒಂದಷ್ಟು ಜನಕ್ಕೆ ತುಂಬ ಕ್ವೈಟ್ ಆಗ್ಬೋದು, ಇಲ್ಲ ಒಂದು 5 ನಿಮಿಷ ಇರಪ್ಪ ನಾನು ಹೇಳ್ತೀನಿ ಅಂತ ಹೇಳ್ಬೋದು. ಸೊ ಅದು ಹೇಳೋಕ್ಕಲ್ಲ ಹೆಂಗೆ ಅಂತ, ಒಂದೊಂದು ಆಡಿಯನ್ಸ್ಗೂ ಒಂದು ಬೇರೆ ಫೀಲ್ ಆಗುತ್ತೆ ಅಂತ ಅನಿಸುತ್ತೆ ಈ ಸಿನಿಮಾ. ನೀವು ಹೇಳ್ತಾ ಇದ್ರೆ ನನಗೇನೆ ಅಷ್ಟೊಂದು ಕುತೂಹಲ ಹಿಂಗಿರ್ಬೋದು ಅಂತ. ನಿಜವಾಗ್ಲೂ ಅಂದರೆ ಈ ಥರದ್ದೊಂದು ಪ್ರಿಪ್ರೇಷನ್ ಆಡಿಯನ್ಸಿಗೆ ಬೇಕು. ಮತ್ತು ಸುಮಾರು ಸಿನಿಮಾಗಳು ಆ ಒಂದು ನಿಟ್ಟಿನಲ್ಲಿ ಹೇಳ್ಕೊಂಡಿರಲ್ಲ, ಸಿನಿಮಾ ನೋಡಿ ಬಂದಮೇಲೆ ಅವ್ರಿಗೊಂದು ಬೇರೆ ಬೇರೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ, ಮುಂಚೆ ಮೋಸ್ಟ್ಲಿ ಇನ್ನೂ 10 ಡೇಸ್ ಇದೆ, ಮಾಡ್ಬೋದು ಏನಂತ. ಈ ಗೇಮ್ ಆಫ್ ಥ್ರೋನ್ಸ್ ಎಲ್ಲ ಇರುತ್ತೆ ಗೊತ್ತಾ, ಅಲ್ಲಿ ಫ್ಯಾಮಿಲಿ ಟ್ರೀ ಮಾಡ್ತಾರೆ. ಈಗ ನಮ್ಮ ಸಿನಿಮಾದಲ್ಲಿ ರಾಯಪ್ಪನ ಮಗ ಧರ್ಮ, ಪೆಪ್ಪೆ, ರಾಯಪ್ಪನ ತಮ್ಮ ಯಾರು, ಇಲ್ಲ ಧರ್ಮನ ತಮ್ಮ ಯಾರು, ಆ ಥರ ಫ್ಯಾಮಿಲಿ ಟ್ರೀ. ಯಾಕಂದರೆ 3 ಫ್ಯಾಮಿಲಿ ಇದೆ, ಮಲ್ಪೆ ಫ್ಯಾಮಿಲಿ, ರಾಯಪ್ಪನ ಫ್ಯಾಮಿಲಿ, ಆಮೇಲೆ ಇನ್ನೊಂದು ಫ್ಯಾಮಿಲಿ. ಸೊ ಎಲ್ಲ ಫ್ಯಾಮಿಲಿದು ಒಂದೊಂದು ಫ್ಯಾಮಿಲಿ ಟ್ರೀ ಮಾಡಿಬಿಟ್ಟು ಬಿಡೋಣ, ಜನಕ್ಕೆ ಮುಂಚೆನೇ ಪ್ರಿಪೇರ್ ಮಾಡಿಬಿಡೋಣ ಕ್ಯಾರೆಕ್ಟರ್ಸ್. ಅಲ್ಲಿ ಹೋದ ಆ ಫ್ಯಾಮಿಲಿ ಟ್ರೀ ನೋಡ್ಕೊಂಡು ಸಿನಿಮಾ ನೋಡಿದಾಗ ಅವ್ರಿಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ಸುತ್ತೆ. ಸೂಪರ್, ಇದು ಮಾಡಿ ಸರ್. ಇದು ಮೇ ಬಿ ನಮ್ಮ ಇಂಟರ್ವ್ಯೂ, ನಮ್ಮ ಮಾತುಕತೆಯಲ್ಲೂ ಅದು ಎಲ್ಲರಿಗೂ ಅನಿಸಿರುತ್ತೆ. ಖಂಡಿತವಾಗ್ಲೂ ಈ ಪ್ರಿಪ್ರೇಷನ್ ಇದ್ದಾಗ, ಆಡಿಯನ್ಗೆ ಒಂದು ಕ್ಲಾರಿಟಿ ಇದ್ದಾಗ ಡೆಫಿನೆಟ್ಲಿ ಈ ಥರದ್ದೊಂದು ಕಂಟೆಂಟ್ಸ್ನ ಅಥವಾ ನೋಡೋದು, ಆಸ್ವಾದಿಸೋದೇ ಬೇರೆ ಥರ ಅನಿಸುತ್ತೆ. ತುಂಬ ಒಳ್ಳೆ ಮಾತುಕತೆ ನಿಮ್ಮ ಜೊತೆಗೆ, ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಮೇಲೆ ತುಂಬ ಎಕ್ಸೈಟ್ ಆಗಿದೆ. ಆ್ಯಂಡ್ ಈ ಒಂದು ಜರ್ನಿಯಲ್ಲಿ ಪಾರ್ಟ್ ಆಫ್ ದ ಫಿಲ್ಮ್ ಆಗಿ ನಾವು ಕೂಡ ಜರ್ನಿ ಮಾಡ್ತಾರೆ, ನಮ್ಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ತುಂಬ ಕುತೂಹಲ ಇತ್ತು. ಈ ಸಿನಿಮಾ ಬಿಗಿನಿಂಗ್ ಶುರುವಾದಾಗಿಂದನೂ ಫಾಲೋ ಮಾಡ್ತಾಯಿದ್ದೀನಿ ನಾನಂತೂ ವೈಯಕ್ತಿಕವಾಗಿ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆಲ್ ದ ಬೆಸ್ಟ್. ತುಂಬ ಒಳ್ಳೆ ಜಾಗದಲ್ಲಿ ತುಂಬ ಒಳ್ಳೆ ಮಾತುಕತೆ. ಆ್ಯಂಡ್ ಐ ಥಿಂಕ್ ನಿಮ್ಮ ಇಂಟರ್ವ್ಯೂ ನಾನು ಫಸ್ಟ್ ಟೈಮ್ ಮಾಡಿದ್ದಂತ ಅನಿಸುತ್ತೆ ನನ್ನ ಒಂದು ಕೆರಿಯರಲ್ಲಿ. ಅಂದರೆ ಬೈಟ್ಸು ಆ ಥರದ್ದು ತೊಗೊಂಡಿದ್ದೀನಿ. ಸೊ ಸಿದ್ಧಾರ್ಥದಿಂದ ಇಲ್ಲಿವರೆಗೂ ನೀಟಾಗಿ ಫಾಲೋ ಮಾಡ್ಕೊಂಬಂದಿದ್ದೀನಿ. ಆ್ಯಂಡ್ ಇದು ವೈಯಕ್ತಿಕವಾಗಿ ನನಗೆ ತುಂಬ ಎಕ್ಸೈಟ್ ಆಗ್ತಿದೆ. ಆ್ಯಂಡ್ ತುಂಬ ದೊಡ್ಡದಾಗಿ ಏನೋ ಆಗುತ್ತೆ ಅನ್ನೋ ಒಂದು ಸಿಗ್ನಲ್ ಸಿಗ್ತಾ ಇದೆ. ಅದಾಗಲಿ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಪೆಪ್ಪೆ ಜೊತೆ ತುಂಬ ಒಳ್ಳೆ ಮಾತುಕತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. 30ನೇ ತಾರೀಕು ಸಿನಿಮಾ ಬರ್ತಾ ಇದೆ, ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿ. ಭೀಮನ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀರೋ, ಕೃಷ್ಣನ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀರೋ, ಕನ್ನಡ ಸಿನಿಮಾಗಳನ್ನು ನೀವೇನು ಆಸ್ವಾದಿಸ್ತಾ ಇದ್ದೀರೋ, ಆ ಒಂದು ಲಿಸ್ಟ್ಗೆ ಪೆಪ್ಪೆ ಹೊಸದಾಗಿ ಜಾಯ್ನ್ ಆಗ್ತಿದ್ದಾನೆ. ಪೆಪ್ಪೆ ತುಂಬ ದೊಡ್ಡ ಮಟ್ಟದಲ್ಲಿ ಸಿಗ್ನಲ್ ಕೂಡ ಕೊಟ್ಟಿದ್ದಾನೆ. ನಾನು ಇಷ್ಟೊತ್ತು ಅದನ್ನೇ ಮಾತಾಡಿದೆ. 30ನೇ ತಾರೀಕು ಮಿಸ್ ಮಾಡಿದೆ. ಥಿಯೇಟ್ರಿಗೆ ಬನ್ನಿ. ರಾಜ್ಯದಾದ್ಯಂತ ಎಲ್ಲ ಕಡೆ ಸಿನಿಮಾ ಬರ್ತಾಯಿದೆ.
ಹಾಗೆಯೇ ಹೊರದೇಶದಲ್ಲೂ ಬರ್ತಾ ಇದೆ, ಹೊರ ರಾಜ್ಯದಲ್ಲೂ ಬರ್ತಾ ಇದೆ. ಬಂದು ಸಿನಿಮಾ ನೋಡಿ ಕನ್ನಡಿಗರು ಎಲ್ಲೆಲ್ಲಿದ್ದೀರೋ ಈ ಸಿನಿಮಾನ ಮಿಸ್ ಮಾಡಬೇಡಿ. ಒಂದು ಅದ್ಭುತವಾದಂಥ ಪ್ರಯೋಗ ಆಗಿದೆ ಅಂತ ಇಡೀ ಇಂಡಸ್ಟ್ರಿ ಈ ಸಿನಿಮಾ ಬೆನ್ನಿಗೆ ನಿಂತಿದೆ. ಅಷ್ಟು ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ.